ಅತ್ಯಾಚಾರ ಏಟ್ ಸ್ಟ್ರಾಪ್ ಕೇಸ್ನಲ್ಲಿ ಸಿಲುಕಿದ್ದಾರೆ ಮುನಿರತ್ನ. ಎಸ್ಐಟಿ ವಿಚಾರಣೆ ವೇಳೆ ಏನನ್ನೂ ಕೂಡ ಶಾಸಕ ಮುನಿರತ್ನ ಬಾಯಿ ಬಿಡ್ತಾ ಇಲ್ಲ. ಅತ್ಯಾಚಾರ ಹಾಗೆ ಏಟ್ ಸ್ಟ್ರಾಪ್ ಕೇಸ್ನಲ್ಲಿ ಮುನಿರತ್ನ ಸಿಕ್ಕಾಕೊಂಡಿದ್ದಾರೆ. ಎಸ್ಐಟಿ ವಿಚಾರಣಾ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಕೂಡ ಶಾಸಕ ಮುನಿರತ್ನ ಬಾಯಿ ಬಿಡ್ತಾ ಇಲ್ಲ. ಪ್ರತಿದಿನ ತೀವ್ರ ವಿಚಾರಣೆಯನ್ನ ಎಸ್ಐಟಿ ಆಫೀಸರ್ಸ್ ನಡೆಸ್ತಾನೆ ಇದ್ದಾರೆ. ಇವತ್ತು ರಾಜಕೀಯ ಷಡ್ಯಂತ್ರ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಮುನಿರತ್ನ. ಹೆಚ್ಚು ವಿಚಾರಣೆ ಮಾಡೋಕ್ ಹೋದ್ರೆ ಅನಾರೋಗ್ಯ ಅಂತಾರೆ. 6 ತಿಂಗಳ ಮುಂಚೆ ದೂರು ನೀಡಿದಂತಹ ಅತ್ಯಾಚಾರ ಸಂತ್ರಸ್ತೆ ಗಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಸಂತ್ರಸ್ತೆ. ನೋಡಿ, ಮುನಿರತ್ನ ಏನನ್ನೂ ಕೂಡ ಹೇಳ್ತಾ ಇಲ್ಲ. ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಇವ್ರು ಮಾಡಿರುವಂತಹ ಅನಾಚಾರಗಳ ಪ್ರಜ್ಞೆ ಇದ್ದಿದ್ರೆ ಮುನಿರತ್ನಂಗೆ ಯಾರು ತಾನೇ ಷಡ್ಯಂತ್ರ ಮಾಡೋದಕ್ಕೆ ಬರ್ತಾ ಇದ್ರು? ಒಂದ್ ಕಡೆ ಪ್ರತಿದಿನ ಸಂತ್ರಸ್ತೆಯನ್ನ ಕರೆಸಿ ಎಸ್ಐಟಿ ಹೇಳಿಕೆಯನ್ನ ಪಡ್ಕೊಳ್ತಾ ಇದೆ. ಸಂತ್ರಸ್ತೆಯ ಹೇಳಿಕೆಗಳಿಂದ ಶಾಸಕ ಮುನಿರತ್ನ ವಿಚಲಿತರಾಗಿದ್ದಾರೆ. ತನ್ನನ್ನ ಬಳಸ್ಕೊಂಡು ಅತ್ಯಾಚಾರ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಅವರ ಎದುರಾಳಿಗಳನ್ನ ಮಟ್ಟ ಹಾಕೋದಕ್ಕೆ ಈ ಹನಿ ಟ್ರ್ಯಾಪ್ ಏಟ್ ಟ್ರ್ಯಾಪ್ ಅನ್ನ ಬಳಸ್ಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆ. ಆದ್ರೆ ಮುನಿರತ್ನ ಮಾತ್ರ ಇದನ್ನ ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮುನಿರತ್ನ ಯಾವುದೋ ಈ ರೀತಿಯಾದಂತಹ ಆಕ್ಟಿವಿಟಿನಲ್ಲಿ ಭಾಗಿಯಾಗದೆ ಮುನಿರತ್ನ ವಿರುದ್ಧ ಇಂಥ ಗಂಭೀರ ಆರೋಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಯಾರು ಷಡ್ಯಂತ್ರ ಮಾಡೋದಕ್ಕೆ ಹೋಗ್ತಾರೆ? ಅಲ್ಲಿ ಏನೋ ಒಂದು ಕಂಟೆಂಟ್ ಇರಬೇಕಲ್ಲ. ಇರೋದಕ್ಕೆ ವಿಚಾರ ಇವತ್ತು ಹೊರಗಡೆ ಬಂದಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಎಸ್ಐಟಿ ವಿಚಾರಣಾ ಸಂದರ್ಭದಲ್ಲಿ ಮುನಿರತ್ನ ಯಾವ ವಿಚಾರವನ್ನು ಕೂಡ ಬಾಯಿ ಬಿಡ್ತಿಲ್ಲ. ಇದು ನನಗೇನು ಗೊತ್ತಿಲ್ಲ, ಇದು ಕೇವಲ ರಾಜಕೀಯ ಷಡ್ಯಂತ್ರ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಸುಮ್ನೆ ಯಾರು ಷಡ್ಯಂತ್ರ ಮಾಡೋದಕ್ಕೆ ಹೋಗ್ತಾರೆ? ಇವ್ರು ಮಾಡಿರುವಂತಹ ಅನಾಚಾರ ಇರೋದಕ್ಕೆ ಅಲ್ವಾ ಈ ರೀತಿಯಾದಂತಹ ವಿಚಾರಗಳು ಹೊರಗೆ ಬಂದಿರೋದು? ಸದ್ಯ ಮುನಿರತ್ನ ಅವರು ಒಂದ್ ಕಡೆ ಅನಾರೋಗ್ಯದ ನೆಪ ಹೇಳ್ತಾ ಇದ್ದಾರೆ. ಯಾವ ರೀತಿ ವಿಚಾರಣಾ ಪ್ರಕ್ರಿಯೆ ನಡೀತಾ ಇದೆ ವೆಂಕಟೇಶ್? ಸಿಂಧೂರ, ಅತ್ಯಾಚಾರ ಮತ್ತು ಏಡ್ಸ್ ಅನ್ನ ಹಂಚುವಂತಹ ಒಂದು ಕೆಲಸವನ್ನ ಮಾಡುವುದಕ್ಕೆ ಮುಂದಾಗಿದ್ದಂತಹ ಶಾಸಕ ಮುನಿರತ್ನ ಅವರಿಂದ ಏನು ದೂರ ದಾಖಲಾಗಿತ್ತು ಅದನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ತನಿಖೆಯ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಡದೆ ತನಗೆ ಅನಾರೋಗ್ಯವಿದೆ, ನನ್ನನ್ನು ವಿಶ್ರಾಂತಿ ಅವಶ್ಯಕತೆ ಇದೆ, ಹಾಗಾಗಿ ನನಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಬೇಡಿ, ನನಗೇನು ಗೊತ್ತಿಲ್ಲ, ಸೊ ಇದೊಂದು ರಾಜಕೀಯ ಪ್ರೇರಿತ ಷಡ್ಯಂತ್ರ ಆಗಿರೋದ್ರಿಂದಾಗಿ ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಮತ್ತು ಈ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತಹ ಸಂತ್ರಸ್ತ ಮಹಿಳೆ ನನಗೂ ಸಾಕಷ್ಟು ವರ್ಷಗಳಿಂದ ಪರಿಚಯ ಆಗಿದೆ. ಅವರು ಯಾರೋ ಒಂದು ಪ್ರಭಾವಕ್ಕೆ ಒಳಗಾಗಿ ಮತ್ತು ರಾಜಕೀಯ ಪ್ರೇರಿತವಾಗಿ ನನ್ನ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಕೆಲಸ ನಾನೇನು ಮಾಡಿಲ್ಲ, ನನ್ನೇನು ಹೆಚ್ಚಿಗೆ ಕೇಳಬೇಡಿ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳೋದು. ಮತ್ತೆ ಜೊತೆಗೆ ನನಗೆ ಆರೋಗ್ಯ ಸರಿ ಇಲ್ಲ, ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಪ್ರತಿನಿತ್ಯ ಕೂಡ ಅವರು ಏನು ಅಧಿಕಾರಿಗಳ ತನಿಖೆಗೆ ಸಹಕರಿಸದೆ ನುಡಿಸ್ಕೊಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ತನಿಖೆಗೂ ಕೂಡ ಹಿನ್ನಡೆ ಆಗ್ತಾ ಇರುವಂತದ್ದು. ಇನ್ನು ಸಂತ್ರಸ್ತ ಮಹಿಳೆಯನ್ನು ಕೂಡ ಪ್ರತಿನಿತ್ಯ ಕೂಡ ಏನು ಎಸ್ಐಟಿ ಅಧಿಕಾರಿಗಳು ಕರೆಸಿ ಆಕೆಯಿಂದ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಸೊ ಕೆಲವೊಂದು ಈಗಾಗಲೇ 3 ಸ್ಪಾಟ್ ಮಾಜರನ್ನು ಕೂಡ ಮಾಡಿರುವಂತದ್ದು. 3 ಸ್ಥಳಗಳಲ್ಲಿ ಏನು ಆಕೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿ ಏನು ದೂರನ್ನು ಕೊಟ್ಟಿದ್ರು, ಆ ಸ್ಥಳಗಳಲ್ಲಿ ಈಗ ಸ್ಪಾಟ್ ಮಾಜರ್ ಮಾಡಿರುವಂತದ್ದು. ಇದಾದ ನಂತರ ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಸಂತ್ರಸ್ತ ಮಹಿಳೆ, ಇದರಿಂದಾಗಿ ಕೂಡ ಆ ಪ್ರಶ್ನೆಗಳನ್ನ ಅವರಿಗೆ ಕೇಳದಂತ ಸಂದರ್ಭದಲ್ಲಿ ಕೂಡ ಶಾಸಕ ಮುನಿರತ್ನ ಅವರು ವಿಚಲಿತರಾಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಸತ್ಯಾಂಶ ಹೊರಬರ್ತಾ ಇದೆಯಾ, ನನ್ನ ವಿರುದ್ಧ ಏನು ಸಾಕ್ಷಿ ಆಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಭಯದಿಂದ ಕೂಡ ಮುನಿರತ್ನ ಅವರು ವಿಚಲಿತರಾಗಿರುವಂತದ್ದು. ಈಗ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಕೂಡ ಏನು 12 ದಿನಗಳ ಕಾಲ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಅವರ ತನಿಖೆಗೆ ಹಿನ್ನಡೆ ಆಗ್ತಾ ಇದ್ರೆ ಏನು ಸಂತ್ರಸ್ತ ಹೇಳಿಕೆಗಳು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುವಂತದ್ದು. ಕಾನೂನಿನ ಕುಣಿಕೆ ನನಗೆ ಎಲ್ಲೋ ಒಂದು ಕಡೆ ಗಟ್ಟಿ ಆಗ್ತಾ ಇದೆ ಅಂತ ಹೇಳಿ ಮುನಿರತ್ನ ಅವರು ಕೂಡ ಭಯಭೀತರಾಗಿರುವಂತದ್ದು. ಸಿಂಧೂರ, ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ